ನಮ್ಮ ಕನ್ನಡದ ಹಬ್ಬ, ಕನ್ನಡ ರಾಜ್ಯೋತ್ಸವ ಅಂತಂದಾಗ ಸಹಜವಾಗಿ ನಾವೆಲ್ಲರೂ ಅಂದ್ಕೊಳ್ಳೋದು ಕೇವಲ ನವಂಬರ್ಗಷ್ಟೇ ಸೀಮಿತ ಮಾಡಬೇಕಂತ ಹೇಳಿ. ಖಂಡಿತವಾಗ್ಲೂ ಇಲ್ಲ. ಕನ್ನಡದ ಆಚರಣೆ ಅಥವಾ ನಮ್ಮ ಭಾಷೆಯನ್ನು ನಾವು ಪ್ರೀತಿಸೋದು, ಯಾಕೆಂದರೆ ಪ್ರಪಂಚದಲ್ಲಿ ಒಂದು ಭಾಷೆಯನ್ನು ಹಬ್ಬದ ರೂಪದಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಮಾತ್ರ. ಅಂದರೆ ಎಷ್ಟು ಪ್ರೀತಿ ಮಾಡ್ತೀವಿ ನಮ್ಮ ಕನ್ನಡವನ್ನು ಅಂತನ್ನೋದು ನಮಗೆ ಬಹುಮುಖ್ಯವಾಗಿ ಕಾಣಿಸುತ್ತೆ. ಸೊ ನವಂಬರ್ಗಷ್ಟೇ ಸೀಮಿತವಲ್ಲ ಇದು. ನಾವು ದಿನವೂ ಸಹ ನಮ್ಮ ಕನ್ನಡವನ್ನು ನಾವು ಆಚರಿಸ್ತೀವಿ ಕನ್ನಡಿಗರು ಅನ್ನೋದು ಈ ಮೂಲಕ ಒಂದು ಸಂದೇಶ ಅಷ್ಟೆ. ಈಗ ನಾವು ರಾಜ್ಯೋತ್ಸವ ಅಂತಂದರೆ ಸಹಜವಾಗಿ ನಾವು ನಮ್ಮ ಬಡಾವಣೆಗಳಲ್ಲಿ ಮಾಡ್ತೀವಿ, ಆರ್ಕೆಸ್ಟ್ರಾ ಅಥವಾ ಏನೋ ಒಂದು ನೃತ್ಯ, ಇನ್ನೊಂದು ಏನೇನೋ ಒಂದು ವಿಭಿನ್ನವಾಗಿ ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಯಾಕೆ ನಾವು ಬ್ರಿಗೇಡ್ ರೋಡ್ ರಸ್ತೆ, MG ರಸ್ತೆ, ಈ ಕೋರಮಂಗಲ ಎಂಪೈರ್ ರಸ್ತೆ ಏನಕ್ಕೆ ಆಯ್ಕೆ ಮಾಡ್ತೀವಿ ಅಂತಂದರೆ ಸ್ವಲ್ಪ ಅಲ್ಲಿ ಪಬ್ ಸಂಸ್ಕೃತಿಗಳು ಜಾಸ್ತಿ, ಸ್ವಲ್ಪ ಅಲ್ಲಿ ಹಿಂದಿ ಇಂಗ್ಲೀಷ್ ಸ್ವಲ್ಪ ಜಾಸ್ತಿ ಬಳಕೆ ಜಾಸ್ತಿ ಇದೆ. ಮತ್ತು ಅಲ್ಲಿ ಕೆಲವು ರೆಸ್ಟೋರೆಂಟ್ಗಳಲ್ಲಿ ಪಬ್ಗಳಲ್ಲಿ ಹೋದಾಗ ನಮಗೆ ಕನ್ನಡ ಹಾಡುಗಳನ್ನ ಹಾಕಿ ಅಂತಂದರೆ ಹಾಕೋದಿಲ್ಲ. ಈ ಥರದಷ್ಟು ಬೆಳವಣಿಗೆಗಳನ್ನ ನಾವು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇರ್ತೀವಿ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮೇಲಾಗಿ ಇನ್ನೊಂದೇನು ಅಂತಂದರೆ, ಈಗ ನಮ್ಮ ಉತ್ತರ ಕರ್ನಾಟಕ ಭಾಗದ ಸಾಕಷ್ಟು ಜನ ಬೆಂಗಳೂರಲ್ಲಿ ವಾಸ ಇದ್ದಾರೆ. ನಮ್ಮ ಸಾನಿ ಅವರು ಹೇಳಿದಾಗೆ ನಮ್ಮ ಕರಾವಳಿ ಭಾಗದವರಿದ್ದಾರೆ, ಕೊಡಗು ಭಾಗದವರಿದ್ದಾರೆ, ನಮ್ಮ ಗಡಿನಾಡು, ಗಡಿ ಜಿಲ್ಲೆಗಳು ಎಲ್ಲ, ಇಡೀ ಕರ್ನಾಟಕದ ಎಲ್ಲ ನಮ್ಮ ಕನ್ನಡಿಗರು ಸಾಕಷ್ಟು ಜನ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ನಾವು ಒಂದೇ ವೇದಿಕೆಯಲ್ಲಿ ಭೇಟಿಯಾಗುವಂಥ ಒಂದು ಕಾರ್ಯಕ್ರಮ ಇದು. ಸೊ ಇದೇ 22 ಶನಿವಾರ ಸಂಜೆ 6 ಗಂಟೆಯಿಂದ ಒಂದು ಕನ್ನಡ ಹಾಡುಗಳ 3 ಅವರ್, ಒಂದು 6 ಗಂಟೆಯಿಂದ 6:30 ಸ್ಟಾರ್ಟ್ ಆಗುತ್ತೆ. ನಿರಂತರವಾಗಿ ಕನ್ನಡ ಹಾಡುಗಳದ್ದು DJ, IT, BT ಯಾವ ವಿಭಾಗಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕನ್ನಡಿಗರು ಎಲ್ಲರಿಗೂ ನಾನು ಸ್ವಾಗತ ಕೋರ್ತಾ ಇದ್ದೀನಿ. ಈಗಾಗಲೇ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಉಚಿತ ಪಾಸ್ ಕೂಡ ಲಭ್ಯ ಇರ್ತದೆ. ಸೊ ಆ ಪಾಸ್ನ ತಾವೆಲ್ಲರೂ ಪಡ್ಕೋಬೋದು. ನೀವು ನಿಮ್ಮ ಸಂಬಂಧಪಟ್ಟವ್ರದ್ದು ಆ ನಂಬರ್ ಸಹ ನಾವು ಹಾಕಿರ್ತೀವಿ. ಅಲ್ಲಿ ನೀವು ಪಡ್ಕೊಂಡು ಆರಾಮಾಗಿ ನೀವು ಬರ್ಬೋದು. ಆಮೇಲೆ ಮೆಟ್ರೋದಲ್ಲಿ ಬರೋಂಥವ್ರು ಬ್ರಿಗೇಡ್ ರೋಡ್ ಮೆಟ್ರೋದಲ್ಲಿ ನೀವು ಇಳ್ಕೋಬೋದು. ಆರಾಮಾಗಿ ಬಂದು ಇಳ್ಕೊಂಡು ಒಂದು 6:30 ಒಂದು 10-10:30 ತನಕ ಇರ್ತದೆ. ನಮ್ಮ ಸ್ಯಾಂಡಲ್ವುಡ್ ಸ್ಟಾರ್ಸು ನೆನಪಿರಲಿ ಪ್ರೇಮ್ ಅವರು, ನಮ್ಮ ಪ್ರಜ್ವಲ್ ದೇವರಾಜ್ ಅವರು, ಸೊ ಇನ್ನೂ ಸಾಕಷ್ಟು ಜನ ರಾಜಕೀಯ ಧುರೀಣರು ಇವರೆಲ್ಲರೂ ಸಹ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ನಾವೆಲ್ಲ ಬರೋಣ, ಸೇರೋಣ. ಕನ್ನಡದ ಹಾಡುಗಳು, ಅದ್ಭುತವಾದ ಕನ್ನಡದ ಹಾಡುಗಳು, ನೀವೆಷ್ಟು ಬೇಕೋ ಅಷ್ಟು ಚೆಂದ ಕುಣಿರಿ. ಒಂದು ಬೇರೆ ರೀತಿಯಲ್ಲಿ ಕನ್ನಡವನ್ನು ನಾವೆಲ್ಲ ಆಚರಣೆ ಮಾಡೋಣ. ಅಲ್ಲಿ ಸಾಕಷ್ಟು ಜನ ಆ ಪಬ್ಗಳು ಅಲ್ಲೆಲ್ರಿಗೂ ಒಂದು ಸಂದೇಶ ಕೊಡೋಣ. ನೋಡಪ್ಪ, ಕನ್ನಡವನ್ನು ಪ್ರೀತಿಸುವಂಥವ್ರು, ಕನ್ನಡವನ್ನು ಆರಾಧಿಸುವಂಥವ್ರು ಎಷ್ಟು ಸಾವಿರ ಜನ ಇಲ್ಲಿದ್ದಾರೆ. ನೀವು ಸಹ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡಿ ಅನ್ನೋ ಒಂದು ಸಂದೇಶವನ್ನು ಕೊಡೋಣ. ಇದು ಕೇವಲ ಬೆಂಗಳೂರು ಮತ್ತು MG ರೋಡ್ಗಷ್ಟೇ ಸೀಮಿತವಾಗಿದೆ. ರಾಜ್ಯದ ಎಲ್ಲ ಕಡೆ ಮಾಡುವಂಥ ಒಂದು ಪ್ಲ್ಯಾನ್ ಇದೆ. ಇದು ಸತತ 4ನೇ ವರ್ಷ ನಾವು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ. ಹಾಗಾಗಿ ಎಲ್ಲ ಕನ್ನಡಿಗರಿಗೂ ಮತ್ತು ಹೆಣ್ಮಕ್ಳು ಬರ್ತಾ ಇದ್ದಾರೆ. ಸೊ ಅವ್ರಿಗೂ ಪ್ರತ್ಯೇಕವಾಗಿ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿ ಅವರು ಆರಾಮಾಗಿ ಆ ಕಾರ್ಯಕ್ರಮವನ್ನು ನೋಡೋದಕ್ಕೆ ನಾವು ಕರಿತಾ ಇದ್ದೀವಿ. ಆಮೇಲೆ ಒಂದು ಕಂಡೀಷನ್, ಅಲ್ಲಿಗೆ ಬಂದ ಮೇಲೆ ಕೂತ್ಕೋಬಾರ್ದು, ಸುಮ್ಮನೆ ನಿಂತ್ಕೋಬಾರ್ದು. ಕಡ್ಡಾಯವಾಗಿ ನೀವು ಡ್ಯಾನ್ಸ್ ಮಾಡಲೇಬೇಕು. ಗ್ಯಾರಂಟಿ ಕೊಡ್ತೀವಿ. ಕನಿಷ್ಠ ಅರ್ಧ KGಯಿಂದ 1 kg ವೆಯ್ಟ್ ಲಾಸ್ ಮಾಡಿ ಕಳಿಸ್ತೀವಿ ಹೇಳಿ. ಸೊ ಹಾಗಾಗಿ ಪ್ರತಿಯೊಬ್ಬರು ಬನ್ನಿ, ಈ ಕನ್ನಡದ ಹಬ್ಬದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ. ಕನ್ನಡ ಕುಣಿತ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ ನಾನು ಈ ಮೂಲಕ ಸಮಸ್ತ ಕನ್ನಡಿಗರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಜೈ ಕರ್ನಾಟಕ. ಉದ್ಘಾಟನೆ ಅಂತ ನಾವು ಹೇಳೋದಕ್ಕಾಗಲ್ಲ, ಯಾಕಂದರೆ ಈಗ ಪ್ರಾರಂಭ ಒಂದೇ ಸತಿ. ಈಗ ಈ ಕಾರ್ಯಕ್ರಮದ ನಿರೂಪಣೆ ಬಂದು ನಿರಂಜನ್ ದೇಶಪಾಂಡೆ ಅವರು ಮಾಡ್ತಾ ಇದ್ದಾರೆ. ಸ್ಥಳೀಯ ಶಾಸಕರು ಹ್ಯಾರಿಸ್ ಅವರು ಬರ್ತಾ ಇರೋದ್ರಿಂದ ಸೊ ಪ್ರಾಬಲಿ ಅವ್ರು ಮಾಡ್ಬೋದು. ಇಲ್ಲ ಅಂತಂದರೆ ಏನಾದ್ರು ಅದೇ ಟೈಮ್ಗೆ ಪ್ರೇಮ್ ಅವ್ರು ಏನಾದ್ರು ಬಂದರೆ ಯಾರು ಫಸ್ಟ್ ಬರ್ತಾರೆ ಸರ್? ಯಾಕಂದರೆ ಅವರು ಟೈಮಿಂಗು ಕೆಲವರು 7 ಗಂಟೆಗೆ ಬರ್ತೀನಿ ಅಂತ ಇದ್ದಾರೆ, 6:30ಗೆ ಬರ್ತೀನಿ ಅಂತ ಇದ್ದಾರೆ. ಪ್ರಜ್ವಲ್ ಅವ್ರು ಬಂದರೆ ಅವ್ರ ಕಡೆಯಿಂದನೇ ಪ್ರಜ್ವಲ್ ದೇವರಾಜ್ ಅವರು, ಸೊ ಅವ್ರ ಕಡೆಯಿಂದ ಉದ್ಘಾಟನೆ ಮಾಡಿಸ್ತೀವಿ. ಯಾರು ಆ ಟೈಮಿಗೆ ಸಿಗ್ತಾರೆ, ಇವರಿಷ್ಟು ಜನರಲ್ಲಿ ಒಬ್ಬರ ಕಡೆಯಿಂದ ಇಲ್ಲ, ಸಂಪೂರ್ಣವಾಗಿ ಎಲ್ಲ ಇಲ್ಲಿ ಪ್ರತಿಯೊಂದು ಪಕ್ಷದವರು ಪಾಲ್ಗೊಳ್ತಾ ಇದ್ದಾರೆ. ಎಲ್ಲ BJP, ಕಾಂಗ್ರೆಸ್, JDS ಎಲ್ಲರೂ ಸೇರಿ ಒಟ್ಟಾರೆಯಲ್ಲಿ ಕನ್ನಡಿಗರಾಗಿ ಪಾಲ್ಗೊಳ್ತಾ ಇದ್ದೀವಿ. ಇದು ಪಕ್ಷದ ಪ್ರೋಗ್ರಾಮ್ ಅಲ್ಲ, ಕನ್ನಡದ ಪ್ರೋಗ್ರಾಮ್. ಎಲ್ಲ ಪಕ್ಷದವರು ಇದ್ದಾರೆ. ನಮ್ಮ BJP ಸ್ನೇಹಿತರು ಬರ್ತಾ ಇದ್ದಾರೆ, ಕಾಂಗ್ರೆಸ್ ಸ್ನೇಹಿತರು ಬರ್ತಾ ಇದ್ದಾರೆ, JDS ಸ್ನೇಹಿತರು ಬರ್ತಾ ಇದ್ದಾರೆ. ಸೊ ಎಲ್ಲರೂ ಬಂದು ಪಾಲ್ಗೊಳ್ತಾ ಇರ್ತಕ್ಕಂಥ ಎಲ್ಲರೂ, ಯಾರು ಕನ್ನಡಿಗರು ಮತ್ತೆ ಕನ್ನಡಿಗರು ಎಲ್ಲರೂ ಬರಬೇಕು. ಮತ್ತು ಯಾರು ಕನ್ನಡವನ್ನು ಪ್ರೀತಿ ಮಾಡ್ತಾರೆ ಅವರೆಲ್ಲರಿಗೂ ಸ್ವಾಗತ ಇರ್ತದೆ.